ಪಾಕ್ಗೆ ಭಾರತದಿಂದ ರಾಜತಾಂತ್ರಿಕ ಶಾಕ್. ಗಡಿಯಲ್ಲಿ ಮಕ್ಕಳು ಅತಂತ್ರ. ಗಂಡನ ಬಳಿ ಮಕ್ಕಳನ್ನ ಕಳಿಸೋದಕ್ಕಾಗದೆ ಮಹಿಳೆ ಕಣ್ಣೀರು. ರಕ್ಷಣಾ ಸಿಬ್ಬಂದಿ ಮುಂದೆ ಗೋಳಾಡ್ತಾ ಇರೋ ವಿಡಿಯೋ ವೈರಲ್ ಆಗಿದೆ. ಮೈಸೂರಿನ ಮಹಿಳೆಗೆ ಪಾಕ್ ಪುರುಷನ ಜೊತೆ ಮದುವೆಯಾಗಿರುತ್ತೆ. ದಂಪತಿಗೆ ಪಾಕ್ ಪೌರತ್ವ ಹೊಂದಿರೋ 3 ಜನ ಮಕ್ಕಳಿದ್ದಾರೆ. ಪಾಕ್ ಪೌರತ್ವ ಹೊಂದಿದ್ದ ಮಕ್ಕಳು ಮೈಸೂರಿನಲ್ಲಿ ವಾಸ ಮಾಡ್ತಿರ್ತಾರೆ. ವಿಸಿಟರ್ ವೀಸಾ ಅಡಿಯಲ್ಲಿ ಬಂದು ಇಲ್ಲಿ ವಾಸ ಮಾಡ್ತಿರ್ತಾರೆ. ಇದೀಗ ಪಾಕ್ ಪ್ರಜೆಗಳಿಗೆ ಭಾರತ ತೊರೀರಿ ಅಂತ ಭಾರತ ಸೂಚನೆ ಕೊಟ್ಟಿದೆ. 3 ಮಕ್ಕಳನ್ನ ಪಾಕಿಸ್ತಾನಕ್ಕೆ ಕಳಿಸಲೇಬೇಕಾದ ಅನಿವಾರ್ಯತೆ. ಒಂದು ಕಡೆ ಗಂಡ ಕಾಲ್ ತೆಗಿತಿಲ್ಲ, ಬಾರ್ಡರ್ನಲ್ಲಿ ಬಿಡ್ತಾ ಇಲ್ಲ. ಏನ್ ಮಾಡೋದು ಅಂತ ಮಹಿಳೆ ಗೋಳಾಡ್ತಾ ಇದ್ದಾರೆ. मेरा पासपोर्ट नहीं, मैं कैसे जाऊँ? हस्बैंड फोन नहीं उठा रहा है। शाम मैसूर से हूँ, शादी उधर हुई है ना, तो मैं विजिट 8 साल के बाद आई थी यहाँ इंडिया। तो मेरे 3 बच्चे अभी जो हादसे हुए कह रहे निकलो निकलो, वहाँ पर इनको तीनों को रिसीव करने वाला नहीं है। मैं इनको किसके हवाले करूँ बॉर्डर पे? वहाँ कौन इनको लेगा? ये 3 बच्चे, कितनी उम्र है? ये 2.5 ये 8 years की है, ये 4 years का। उधर इनको लेने वाला हस्बैंड फोन नहीं, अभी तो ये नहीं छोड़ेंगे ना, ये तो भेज कर रहेंगे। मैं किसको भेजूंगी? हस्बैंड फोन नहीं उठा रहे। इंडियन पासपोर्ट है किसी के पास? मेरा, और मेरा पासपोर्ट भी नहीं है ना, रिन्यूअल को मैंने दिया है, उसके लिए भी स्टे ऑर्डर के लिए भी तो नहीं कर रहे। तो वहाँ पे जी जनवरी में कितना वीजा आपके पास था? 45 डेज तक था, तो मैं एक्सटेंड करवा के इनको रखा रही थी। अभी यहाँ हुई आपसे? वहाँ हुई। ये 3 उधर बॉर्न हुए हैं बस। मेरा पासपोर्ट नहीं, मैं कैसे जाऊँ? आप आए ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿ. ಕರಾವಳಿಯಲ್ಲಿ ಕಟ್ಟೆಚ್ಚರ. ರಾಜ್ಯದ ಕರಾವಳಿ ಭಾಗಗಳಲ್ಲಿ ಹದ್ದಿನ ಕಣ್ಣಿಟ್ಟಿದೆ ಸೇನೆ. ಭಾರತದಲ್ಲಿ ಪತ್ನಿ, ಪಾಕ್ನಲ್ಲಿ ಪತಿ, ಮಕ್ಕಳ ಸ್ಥಿತಿ ಅತಂತ್ರ. ಮಕ್ಕಳನ್ನ ಗಡಿ ದಾಟಿಸಲಾಗದೆ ಮಹಿಳೆ ಪರದಾಡಿದ್ದಾರೆ. ಪಾಕ್ ಪೌರತ್ವ ಪಡೆದಿರುವ ಮಹಿಳೆ ಮಕ್ಕಳನ್ನ ಈಗ ಪಾಕಿಸ್ತಾನಕ್ಕೆ ಕಳಿಸೋದಕ್ಕಾಗದೆ ಒದ್ದಾಡ್ತಾ ಇದ್ದಾರೆ. ಆ 3 ಜನ ಮಕ್ಕಳಿಗೆ ಪಾಕ್ನ ಪೌರತ್ವ ಇದೆ. ಪಾಕ್ನ ಪೌರತ್ವ ಇರೋರು ದೇಶ ಬಿಡಿ ಅಂತ ಈಗಾಗಲೇ ಭಾರತ ಸರ್ಕಾರ ಆದೇಶ ನೀಡಿದೆ. ವಾಘಾ ಗಡಿಯಿಂದ ಮೈಸೂರಿಗೆ ಮುಸ್ಲಿಂ ಮಹಿಳೆ ಈಗ ವಾಪಸ್ ಬಂದಿದ್ದಾರೆ. 3 ಮಕ್ಕಳ ಜೊತೆ ಮೈಸೂರಿಗೆ ವಾಪಸ್ ಬಂದಿದ್ದು 10 ವರ್ಷಗಳ ಹಿಂದೆ ಪಾಕ್ ವ್ಯಕ್ತಿ ಜೊತೆ ಮಹಿಳೆ ಮದುವೆಯಾಗಿರುತ್ತೆ. ದಂಪತಿಗೆ 3 ಜನ ಮಕ್ಕಳು, ಮಕ್ಕಳಿಗೆ ಪಾಕ್ ಪೌರತ್ವ ಇದೆ. ಆದ್ರೆ ಈಗ ಪತಿ ಫೋನ್ ಸ್ವಿಚ್ ಆಫ್ ಮಾಡಿಕೊಂಡಿದ್ದಾನೆ. ಮೈಸೂರಿಗೆ ತಾಯಿ ಮತ್ತು ಮಕ್ಕಳು ಈಗ ವಾಪಸ್ ಆಗಿದ್ದಾರೆ. ನಾನು ಪಾಕಿಸ್ತಾನಕ್ಕೆ ಮಕ್ಕಳನ್ನ ಕಳಿಸೋದಾದ್ರೂ ಹೇಗೆ ಅಂತ ಮಹಿಳೆ ಕಣ್ಣೀರು ಹಾಕ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.